ಪರಪ್ಪನ ಅಗ್ರಹಾರ ಜೈಲಲ್ಲಿರುವ ನಟ ದರ್ಶನ್ ಅವರದ್ದು ಮುಗಿಯದ ಬವಣೆ. ಒಂದ್ ಕಡೆ ಹಾಸಿಗೆ ದಿಂಬು ಸಿಗ್ತಾ ಇಲ್ಲ, ಒರಟಾದ ಚಾಪೆ ಮೇಲೆ ಮಲಗೋಕಾಗ್ತಾ ಇಲ್ಲ ಅಂತ ಹೇಳಿದ್ದ ದಾಸ ಇದೀಗ ಹೊಸ ವರಸೆಯನ್ನ ಶುರು ಮಾಡಿದ್ದಾರೆ. ಜೈಲು ಸೇರಿದ 2 ತಿಂಗಳಲ್ಲಿ ಸೆರೆವಾಸ ಸಾಕಾಗಿ ಹೋಗಿದ್ದು ಮತ್ತೆ ಬೆನ್ನು ನೋವು ಅಂತ ದೂರು ಕೊಟ್ಟಿದ್ದಾರೆ. ದೂರು ಬೆನ್ನಲ್ಲೇ ಜೈಲಾಧಿಕಾರಿಗಳು ಸೆರೆಮನೆಯಲ್ಲೇ ಚಿಕಿತ್ಸೆಗೆ ವ್ಯವಸ್ಥೆ ಮಾಡಿದ್ದಾರೆ. ಹೊರಗೆ ಬಿಂದಾಸ್ ಹಾಗೂ ಐಷಾರಾಮಿ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾ ಇದ್ದ ನಟ ದರ್ಶನ್ಗೆ ಇದೀಗ ಜೈಲಿನ ಕೋಣೆಯಲ್ಲಿ ನರಕ ದರ್ಶನ ಆಗ್ತಾ ಇದೆ. ಜೈಲು ಕೋಣೆಯ ಮೂಲೆಯಲ್ಲಿ ನೆಲದ ಮೇಲೆ ಮಲಗೋದು ಯಮಯಾತನೆ ಅನ್ನಿಸ್ತಾ ಇದೆ. ಪರಪ್ಪನ ಪಂಜರ ಸೇರಿದ್ದ 2 ತಿಂಗಳಲ್ಲಿ ನಟ ದರ್ಶನ್ಗೆ ಮತ್ತೆ ಬೆನ್ನು ನೋವಿನ ಭೂತ ವಕ್ಕರಿಸಿದೆ. ಕೂರೋಕೂ ಆಗದೆ ಮಲಗೋಕೂ ಆಗದೆ ವಿಲವಿಲ ಒದ್ದಾಡುವಂತಾಗಿದೆ. ಪರಪ್ಪನ ಜೈಲಲ್ಲಿ ದರ್ಶನ್ಗೆ ಮತ್ತೆ ಬೆನ್ನು ನೋವು. ಜೈಲಾಧಿಕಾರಿಗಳಿಗೆ ದೂರು ಬಳಿಕ ಜೈಲಲ್ಲೇ ಚಿಕಿತ್ಸೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ನಟ ದರ್ಶನ್ಗೆ ಸೆರೆಮನೆ ವಾಸ ನಿತ್ಯ ನರಕ ಕೂಪವಾಗಿದೆ. ಜೈಲು ಸೇರಿದ ದಿನದಿಂದಲೂ ನಟ ದರ್ಶನ್ ಜೈಲಿನಲ್ಲಿ ವ್ಯವಸ್ಥೆ ಸರಿಯಿಲ್ಲ ಅಂತ ಖ್ಯಾತಿ ತೆಗೆದಿದ್ರು. ನನ್ನನ್ನ ಕ್ವಾರಂಟೈನ್ ಸೆಲ್ನಲ್ಲೇ ಇರಿಸಿದ್ದಾರೆ, ಇಲ್ಲಿ ವ್ಯವಸ್ಥೆ ಸರಿಯಿಲ್ಲ, ಹೊರಗೆ ಬಿಸಿಲಿಗೆ ಬಿಡ್ತಾ ಇಲ್ಲ, ಕೊಠಡಿಯಲ್ಲಿ ಬಟ್ಟೆಗಳಿಗೆ ಫಂಗಸ್ ಆಗ್ತಾ ಇದೆ, ಹಾಸಿಗೆ ದಿಂಬು ಕೂಡ ಕೊಡ್ತಾ ಇಲ್ಲ ಅಂತ ಜೈಲಿನ ವ್ಯವಸ್ಥೆ ವಿರುದ್ಧ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಇತ್ತೀಚೆಗಷ್ಟೇ ಕೋರ್ಟ್ ಸೂಚನೆಯನ್ನ ಜೈಲಾಧಿಕಾರಿಗಳು ಪಾಲಿಸಿಲ್ಲ. ಹೀಗಾಗಿ ನ್ಯಾಯಮೂರ್ತಿಗಳೇ ಖುದ್ದು ಜೈಲಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸುವಂತೆಯೂ ದರ್ಶನ್ ಪರ ವಕೀಲರು ಹೊಸ ಅರ್ಜಿ ಸಲ್ಲಿಸಿದ್ರು. ಈ ನಡುವೆ ಜೈಲು ಸೇರಿದ 2 ತಿಂಗಳಲ್ಲಿ ಇದೇ ಮೊದಲ ಬಾರಿಗೆ ನಟ ದರ್ಶನ್ ಜೈಲಾಧಿಕಾರಿಗಳಿಗೆ ಬೆನ್ನು ನೋವು ಅಂತ ದೂರು ಕೊಟ್ಟಿದ್ದಾರೆ. ಮೊದಲ ಬಾರಿಗೆ ಬೆನ್ನು ನೋವು ತೋಡಿಕೊಂಡಿರುವ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಾಧಿಕಾರಿಗಳ ಬಳಿ ಬೆನ್ನು ನೋವಿನ ಬಗ್ಗೆ ದೂರು ನೀಡಿದ್ದಾರೆ. ಕಳೆದ 4 ದಿನಗಳ ಹಿಂದೆ ಬೆನ್ನು ನೋವಿನ ಬಗ್ಗೆ ನಟ ದರ್ಶನ್ ದೂರು ನೀಡಿದ್ದಾರೆ. ಸದ್ಯ ಜೈಲಿನಲ್ಲಿರುವ ವೈದ್ಯರಿಂದಲೇ ನಟ ದರ್ಶನ್ ಬೆನ್ನು ನೋವಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಜೈಲಾಧಿಕಾರಿಗಳು ನಟ ದರ್ಶನ್ ಪ್ರತಿದಿನ ತಪಾಸಣೆ ಬಳಿಕ ಹೆಲ್ತ್ ರಿಪೋರ್ಟ್ ಪಡೆದಿದ್ದಾರೆ ಎನ್ನಲಾಗ್ತಾ ಇದೆ. ಜೈಲಲ್ಲಿ ನಟ ದರ್ಶನ್ಗೆ ಶೀಘ್ರವೇ ರಿಲೀಫ್ ಸಾಧ್ಯತೆ. ಇನ್ನು ನಟ ದರ್ಶನ್ಗೆ ಕನಿಷ್ಠ ಮೂಲ ಸೌಕರ್ಯ ಬೇಡಿಕೆ ಕುರಿತು ವಾದ ಆಲಿಸಿರುವ ನ್ಯಾಯಾಲಯ ದರ್ಶನ್ ಪರ ಆದೇಶ ನೀಡಿದೆ. ಅಧಿಕಾರಿಗಳು ಜೈಲಿಗೆ ತೆರಳಿ ಕೋರ್ಟ್ ಆದೇಶ ಪಾಲನೆ ಆಗ್ತಾ ಇದೆಯಾ ಇಲ್ವಾ ಅಂತ ಪರಿಶೀಲಿಸಿ ಅಕ್ಟೋಬರ್ 18ರ ಒಳಗೆ ವರದಿ ನೀಡುವಂತೆ ಸೂಚಿಸಿದೆ. ವರದಿ ಸಲ್ಲಿಕೆ ಬಳಿಕ ಅದನ್ನ ಗಮನಿಸಿ ಮುಂದಿನ ತೀರ್ಪು ನೀಡುವ ಸಾಧ್ಯತೆ ಇದೆ. ಜೈಲಲ್ಲಿ ಯಾವುದೇ ಸೌಕರ್ಯ ನೀಡಿಲ್ಲ ಅಂತ ದರ್ಶನ್ ಪರ ವಕೀಲರು ವಾದಿಸಿದ್ರು. ಅದು ನಿಜವೇ ಆಗಿದ್ದಲ್ಲಿ ದಾಸನಿಗೆ ಮುಂದಿನ ವಾರದ ಹೊತ್ತಿಗೆ ಒಂದಷ್ಟು ರಿಲೀಫ್ ಸಿಗುವ ಸಾಧ್ಯತೆ ಇದೆ. ಒಟ್ಟಾರೆ ಅಂದು ಬಳ್ಳಾರಿ ಜೈಲಲ್ಲಿದ್ದಾಗಲೂ ಬೆನ್ನು ನೋವಿನ ನೆಪ ಹೇಳಿ ಜಾಮೀನು ಪಡೆದಿದ್ದ ನಟ ದರ್ಶನ್ ಈಗ ಮತ್ತೆ ಬೆನ್ನು ನೋವು ಅಂತ ಹೇಳ್ತಾ ಇರೋದು ನಿಜಾನಾ ಅಥವಾ ಸುಳ್ಳ ಅನ್ನೋ ಅನುಮಾನ ಮೂಡಿಸಿದೆ. ಶಿವಕುಮಾರ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.